ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ. ಬರ್ಬೇಕು ಮನ್ಸಿಗೆ ಬಂದ್ರೆ ಒಳ್ಳೇದಾಗೇ ಆಗುತ್ತೆ. ಕಾಯಿ ಕಟ್ಟುವಂಥದ್ದು ಅದನ್ನ ಒಂದು 7 ವೀಕ್ಸ್ ಬಂದು ಮಾಡಬೇಕು ಕಂಟಿನ್ಯೂಸ್ ಆಗಿ ಅಂತ ಹೇಳ್ತಾರೆ. ಅದು ಮಾಡಿದ್ರಿಂದ ತುಂಬ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ನಂಬಿಕೆ ಇಟ್ಕೋಬೇಕು ದೇವ್ರ ಮೇಲೆ. ನಂಬಿಕೆ ಇಟ್ಟರೆ ಎಲ್ಲ ಒಳ್ಳೇದೇ ಆಗುತ್ತೆ. ಸೊ ಖಂಡಿತವಾಗಿ ಒಂದ್ಸರಿ ಬಂದು ದರ್ಶನ ಕೊಟ್ಟು ನೋಡಿ. ತಾಯಿನ ನಂಬಿವ್ನಿ, ಒಳ್ಳೇದು ಮಾಡ್ತಾಳೆ ಕೆಟ್ಟದ್ದು ಮಾಡ್ತಾಳೆ, ಅವ್ರಿಗೆ ಬಿಟ್ಟದಂತ ಯಾರು ಬಂದವ್ರೆ ಅವ್ರಿಗೆಲ್ರಿಗೂ ತಾಯಿ ಆದಷ್ಟು ಶೀಘ್ರವಾಗಿ ಒಳ್ಳೇದು ಮಾಡೋಳೆ, ಅವರ ಒಳ್ಳೆ ಸ್ಥಾನಕ್ಕೂ ತಗೋಗ್ತಾವಳೆ. ಮೈಸೂರಿನ ಕುಲದೇವತೆ ಚಾಮುಂಡೇಶ್ವರಿ ತಾಯಿ ಬೆಟ್ಟದ ಮೇಲೆ ರಾರಾಜಿಸುತ್ತಿರುವ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಅಂತೆಯೇ ಗೌಡಗಿರಿಯಲ್ಲೂ ಕೂಡ ದಿವ್ಯ ರೂಪ ತಾಳಿರುವ ತಾಯಿ ಚಾಮುಂಡೇಶ್ವರಿ ದಿನದಿಂದ ದಿನಕ್ಕೆ ಖ್ಯಾತಿಯ ಶಿಖರವೇರುತ್ತಿದ್ದಾಳೆ. ತನ್ನ ವಿಶೇಷ ಶಕ್ತಿ ಹಾಗೂ ಪವಾಡದ ಮೂಲಕ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಭಕ್ತರನ್ನ ಸೆಳೆದಿರುವ ಚಾಮುಂಡಿ ತಾಯಿಯ ವಿಶೇಷ ಪೂಜೆಗಾಗಿ ಭಕ್ತ ಸಾಗರವೇ ಗೌಡಗಿರಿಯತ್ತ ದೌಡಾಯಿಸಿದೆ. ಆ ತಾಯಿಯ ವಿಶ್ವರೂಪದ ಬೃಹತ್ ವಿಗ್ರಹವನ್ನ ಕಣ್ತುಂಬಿಕೊಳ್ಳುವ ಭಕ್ತಾದಿಗಳು ಬಹಳ ಭಯ ಭಕ್ತಿಯಿಂದ ಗೌಡಗೆರೆಯ ಸನ್ನಿಧಿಗೆ ಬರ್ತಾರೆ. ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಗೌಡಗೆರೆಯು ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಜೊತೆಗೆ ಗಣ್ಯಾತಿ ಗಣ್ಯರು ಇಲ್ಲಿಗೆ ಬಂದು ತೆಂಗಿನಕಾಯಿ ಕಟ್ಟಿ ಹರಕೆ ಹೊತ್ತರೆ ಮತ್ತಷ್ಟು ಜನ ತಮ್ಮ ಹರಕೆ ತೀರಿಸಿ ನಿಟ್ಟುಸಿರು ಬಿಡುತ್ತಿದ್ದಾರೆ. ಆದ್ದರಿಂದಲೇ ಮೊದಲು ಬೆರಳೆಣಿಕೆಯಷ್ಟು ಬರುತ್ತಿದ್ದ ಭಕ್ತರ ಸಂಖ್ಯೆ ಇದೀಗ ಲಕ್ಷಾಂತರ ಭಕ್ತರು ಹರಿದು ಬರುವಂತಾಗಿದೆ. ಅಂದ್ರೆ ಅದು ಗೌಡಗಿರಿಯ ತಾಯಿ ಚಾಮುಂಡೇಶ್ವರಿಯ ಪವಾಡಕ್ಕೆ ಸಾಕ್ಷಿಯಾಗಿದೆ. ಈ ದೇವಾಲಯವು ಸಹ ದಿನೇ ದಿನೇ ಬಹಳ ಅಭಿವೃದ್ಧಿ ಆಗುತ್ತಿದ್ದು ಬರುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ಟಿದೆ. ಅನ್ನದಾಸೋಹ, ನೀರಿನ ವ್ಯವಸ್ಥೆ ಸೇರಿದಂತೆ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನ ದೇವಾಲಯದ ಆಡಳಿತ ಮಂಡಳಿ ಮಾಡಿಕೊಟ್ಟಿದೆ. ಇಂದು ಈ ಗೌಡಗಿರಿಯ ಚಾಮುಂಡೇಶ್ವರಿಯ ಸನ್ನಿಧಿ ಈ ಪರಿ ಖ್ಯಾತಿಯಾಗಲು ಈ ದೇವಾಲಯದ ಆಡಳಿತ ಮಂಡಳಿಯ ನಿರ್ವಹಣೆಯೂ ಸಹ ಪ್ರಮುಖ ಕಾರಣ ಅನ್ನೋದು ಗೌಡಗೆರೆ ಗ್ರಾಮಸ್ಥರ ಅಭಿಪ್ರಾಯ. ತನ್ನದೇ ಆದ ಬಹುದೊಡ್ಡ ಇತಿಹಾಸ ಹೊಂದಿರುವ ಗೌಡಗೆರೆ ಇದೀಗ ಮಂಡ್ಯ, ಮದ್ದೂರು, ಮಳವಳ್ಳಿ, ಚನ್ನಪಟ್ಟಣ ಭಾಗಗಳ ಪ್ರಮುಖ ಆಕರ್ಷಣೆಯಾಗಿದೆ. ಇಂತಹ ಪವಿತ್ರ ಸನ್ನಿಧಿಯ ಧರ್ಮದರ್ಶಿಗಳಾದ ಮಲ್ಲೇಶ ಸ್ವಾಮಿಗಳು ಮಾತನಾಡುತ್ತಾ, ಇಂದು ತಾಯಿಯ ವಿಶೇಷ ಪೂಜೆಗೆ ಭಕ್ತರು ಹರಿದು ಬಂದಿರುವುದು ತಾಯಿಯ ಪವಾಡ ಹಾಗೂ ಶಕ್ತಿಯಿಂದ. ಭಯ ಭಕ್ತಿಯಿಂದ ಸೇವೆ ಮಾಡಿದ್ರೆ ತಾಯಿ ಒಲಿತಾಳೆ ಎಂಬ ನಂಬಿಕೆ ಇದ್ರೆ ಖಂಡಿತ ಒಳ್ಳೆಯದು ಮಾಡ್ತಾಳೆ. ಆದ್ದರಿಂದಲೇ ಇಲ್ಲಿಗೆ ನಂಬಿಕೆ ಇಟ್ಟು ಬಂದ ಬಹುತೇಕ ಭಕ್ತರಿಗೆ ತಾಯಿ ಆಶೀರ್ವಾದ ಮಾಡಿದ್ದಾಳೆ. ಜೊತೆಗೆ ಭಕ್ತರು ಪ್ರೀತಿಯಿಂದ ನೀಡುವ ಅಕ್ಕಿ, ಬೇಳೆ, ಹುಣಸೆ ಹಣ್ಣುಗಳನ್ನ ತಾಯಿಯ ದಾಸೋಹಕ್ಕೆ ಬಳಸಲಾಗುತ್ತೆ. ಅವರ ಕಾಣಿಕೆಯಿಂದಲೇ ದೇವಾಲಯದ ಅಭಿವೃದ್ಧಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದ್ದರಿಂದ ಬೆರಳೆಣಿಕೆಯಷ್ಟು ಇದ್ದ ಭಕ್ತರ ಸಂಖ್ಯೆ ಇದೀಗ ಲಕ್ಷ ದಾಟಿದೆ. ಹೊಸದಾಗಿ ತಟ್ಟೆ ತೊಳೆಯುವ ಮೆಷಿನ್ ಸಹ ದೇವಾಲಯಕ್ಕೆ ಭಕ್ತರ ಸೇವೆಗಾಗಿ ತಂದಿದ್ದು, ಇದರ ಜೊತೆಗೆ ಸಿಸಿ ಕ್ಯಾಮೆರಾ ಹಾಗೂ ಮೈಕ್ ಅಳವಡಿಕೆಯ ಕಾರ್ಯ ನಡೀತಾ ಇದೆ. ಅಲ್ಲದೆ ದೇವಾಲಯದ ಒಳಗೆ ಪುಟ್ಟ ಮ್ಯೂಸಿಯಂ ಕೂಡ ನಿರ್ಮಾಣ ಆಗ್ತಿದೆ. ಅದೆಲ್ಲ ಕಾರ್ಯಗಳು ಶೀಘ್ರದಲ್ಲೇ ಮುಗಿದು ಭಕ್ತರ ದರ್ಶನಕ್ಕೆ ಸಿಗಲಿದೆ. ದೇವಾಲಯದಲ್ಲಿ ಭಕ್ತರಿಗೆ ಏನಾದರೂ ಸಮಸ್ಯೆ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಕೂಡ ಇಲ್ಲಿ ಒಬ್ಬ ಭಕ್ತ ಹಾಗೂ ಸೇವಕ. ನಾನು ಧರ್ಮದರ್ಶಿ ಎಂದು ಹೇಳಿಕೊಳ್ಳುವುದಿಲ್ಲ ಅಂತ ಬಹಳ ತೂಕವುಳ್ಳ ಮಾತುಗಳನ್ನ ಆಡಿದ್ರು. ಇವತ್ತು ಭಾನುವಾರ ಶ್ರೀ ಕ್ಷೇತ್ರದಲ್ಲಿ ನೋಡ್ತಾ ಇರ್ಬೋದು, ಜನಸಾಗರ ಬರ್ತಾ ಇರುವಂತದ್ದು ತಾಯಿಯ ದರ್ಶನಕ್ಕೆ. ಏನಪ್ಪಾ ಅಂದ್ರೆ ಈ ಜಾಗದ ಮಹಿಮೆನೋ ಇಲ್ಲ ಜಾಗದ ಒಂದು ಶಕ್ತಿನೋ ಗೊತ್ತಿಲ್ಲ. ಏನೋ ಬಂದೆ ನನ್ಗೆ ಒಳ್ಳೇದಾಗೋಯ್ತು ಅಂತ ಹೇಳೋರು ಅವರೇ, ಬಂದೆ ನನ್ಗಿನ್ನೂ ಒಳ್ಳೇದಾಗಿಲ್ಲ ಅಂತ ಹೇಳೋರು ಅವರೇ. ಏನಪ್ಪಾ ಅಂದ್ರೆ ಅವರ ಭಕ್ತಿ ಅನುಸಾರ ತಾಯಿ, ಅಯ್ಯೋ ನಾನು ಹೋದ ತಕ್ಷಣ ನನಗೆ ಇಲ್ಲಿ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಅಂತ ಯಾರು ಆಸೆ ಇಟ್ಕೊ ಬರ್ತಾರೆ, ಆ ತಾಯಿ ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡಲ್ಲ. ತಾಯಿನ ನಂಬಿವ್ನಿ, ಒಳ್ಳೇದು ಮಾಡ್ತಾಳೆ ಕೆಟ್ಟದ್ದು ಮಾಡ್ತಾಳೆ, ಅವಳಿಗೆ ಬಿಟ್ಟದ್ದು ಅಂತ ಯಾರು ಬಂದವ್ರೆ ಅವ್ರಿಗೆಲ್ರಿಗೂ ತಾಯಿ ಆದಷ್ಟು ಶೀಘ್ರವಾಗಿ ಒಳ್ಳೇದು ಮಾಡೋಳೆ, ಅವರ ಒಳ್ಳೆ ಸ್ಥಾನಕ್ಕೂ ತಗೋಗ್ತಾವಳೆ. ಈಗ ಮೊದ್ಲು ಬೆರಳೆಣಿಕೆ ಎಷ್ಟು ಅಂದ್ರೆ 1,000, 2,000, 3,000 ಇತ್ತು. ಅನಂತರ ಸಾವಿರಾರಕ್ಕೆ ಹೋಗ್ತು. ಇವಾಗ ನೋಡಿದ್ರೆ ಲಕ್ಷಾನೋ ಸಂದರ್ಭಕ್ಕೆ ಹೋಗೈತೆ. ಪ್ರತಿಯೊಬ್ಬರು ಭಕ್ತಾದಿಗಳಿಗೂ ದಾಸೋಹದ ವ್ಯವಸ್ಥೆ ಮಾಡುವಂತ ಒಂದು ಸಂದರ್ಭ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಜವಾಬ್ದಾರಿ ತಗೊಂಡು ಪ್ರತಿನಿತ್ಯ ಒಂದಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಪ್ರತಿಯೊಬ್ಬರು ಭಕ್ತಾದಿಗಳು ಅವರು ಸ್ವಯಂ ಪ್ರೇರಿತವಾಗಿ ಅವರೇ ದೃಷ್ಟಿ ತಗೊಳ್ಳೋದು, ಹಾಕೊಳ್ಳೋದು ಅದ್ ಮಾಡ್ತಾ ಇರ್ತಾರೆ.
ಭಕ್ತರ ಅವ್ರ ಇಚ್ಛೆ ಏನಿದೋ ಅವ್ರು ಮಾಡ್ತಾರೆ, ನಾವು ಬಿಟ್ಬಿಟ್ಟು ಅವ್ರಿಗೆ ಭಕ್ತರುಗಳಿಗೆ ನಿಮ್ ಇಷ್ಟ ಬಂದ ನೀವೇನಾರ ಮಾಡಿ ಅಂತ ಅಂದ್ಬಿಟ್ಟು CC ಕ್ಯಾಮ್ರಾ ಮತ್ತೆ ಒಳಗಡೆ ಮೈಕಿನ ವ್ಯವಸ್ಥೆ ಮಾಡ್ತಾವೆ. ಯಾಕಂದ್ರೆ ಪ್ರತಿಯೊಂದು ಜಾಗದಲ್ಲಿ CC ಕ್ಯಾಮ್ರಾ ಇರಬೇಕು ಅಂತ ನಮ್ಮ ಉದ್ದೇಶ. ಅವೆರಡು ಉಳಿದಿದೆ, ಅವೆರಡು ಆಗಾಗಿಂತ ಇದ್ ಮಾಡೋದು ಬೇಡ ಅಂತ. ಮತ್ತೆ ಒಳಗಡೆ ಮೊಬೈಲ್ ಅಲೌಟ್ ಕೊಡ್ತಾ ಇಲ್ಲ, ಅದೊಂದು ಉದ್ದೇಶದಿಂದ ಅದು ಮೊಬೈಲ್ ಬ್ಯಾಂಕ್ ಮಾಡಬೇಕು, ಮೊಬೈಲ್ ಪಾರ್ಕಿಂಗ್ ಒಂದು ಮಾಡಬೇಕು. ಅವೆರಡು ಉದ್ದೇಶಕ್ಕೋಸ್ಕರ ಸ್ವಲ್ಪ ನಿಧಾನ ಮಾಡ್ತಾರೆ. ಇನ್ನು ಇಲ್ಲಿಗೆ ಬಂದ ಭಕ್ತೆಯೊಬ್ಬರು ಮಾತನಾಡಿ, ಇಲ್ಲಿ ಒಂದೇ ವಾರಕ್ಕೆ ಬಂದ್ರೆ ಸಮಸ್ಯೆ ಈಡೇರುವುದಿಲ್ಲ. ಸತತ 7 ವಾರಗಳ ಕಾಲ ಇಲ್ಲಿಗೆ ಬರಬೇಕು. ನಾನು ಬಂದಿದ್ರಿಂದ ನನ್ನ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ಕೆಲಸ ಸಿಕ್ಕಿದೆ ಅಂತ ಮಾತನಾಡಿದ್ರು. ಹೆಸರು ಪ್ರೇಮ ಅಂತ, ನನ್ನ ಬಾಗಲಕೋಟೆಯಿಂದ ಬಂದಿದ್ದೀನಿ. ಸೊ ನಾನು 7 ವಾರ ಮಾಡಿದೆ ಇಲ್ಲಿ ಬಂದು ಹೇಳಿದ್ರು. ಅಂದ್ರೆ ಪ್ರತಿ ರವಿವಾರ 7 ವಾರ ಮಾಡಿದೆ. ಸೊ ಒಂದು 3 to 4 years ಇಂದ ನನ್ಗೆ ಒಂದು ಕೆಲಸ ಆಗೋದಿತ್ತು, ಬಟ್ ಆಗಿದ್ದಿಲ್ಲ. ಬಟ್ ಇಲ್ಲಿ ಬಂದ್ ಮಾಡಿದಾಗಿಂದ ನನ್ಗೆ ಅದು ಅಂದ್ರೆ 8ನೇ ವಾರ 9ನೇ ವಾರಕ್ಕೆ ಅದು ಕೆಲಸ ಆಯಿತು. ಅದಕ್ಕೆ ನಾನು ನಡ್ಕೊಳ್ತಾ ಇದ್ದೀನಿ ದೇವ್ರಿಗೆ. ಏನಿಲ್ಲ ಅಂದ್ರೆ ಜಸ್ಟ್ ಬರೀ ರೀಲ್ಸ್ ನೋಡಿ ಏನೋ ಆಗಲ್ಲ, ಎಲ್ರು ಬರ್ತಾರೆ ನಾವು ಬರೋ ಆತರ ಅನ್ಕೋಬೇಡಿ. ಅಂದ್ರೆ ನಂಬಿಕೆ ಇಟ್ಕೋಬೇಕು ದೇವ್ರ ಮೇಲೆ. ನಂಬಿಕೆ ಇಟ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಸೊ ಖಂಡಿತವಾಗಿ ಒಂದ್ಸರಿ ಬಂದು ದರ್ಶನ ಕೊಟ್ಟು ನೋಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಇನ್ನು ಮೈಸೂರಿನ ಶ್ರೀರಾಂಪುರದ ದಂಪತಿಗಳು ಕೂಡ ಮಾತನಾಡಿ, ನಾವು ಸಹ ಯಾವುದೋ ಹರಕೆ ಹೊತ್ತಿದ್ವು, ಇದೀಗ 2ನೇ ವಾರ ಇಲ್ಲಿಗೆ ಬಂದಿದ್ದೇವೆ, ಖಂಡಿತ ಒಳ್ಳೆಯದಾಗುತ್ತೆ ಅಂದಿದ್ದಾರೆ. ಮೈಸೂರು ಶ್ರೀರಾಂಪುರದಿಂದ ಬಂದಿದ್ದೀವಿ ನಾವು. ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಮಗ್ ಸ್ವಲ್ಪ ಒಳ್ಳೇದಾಗಿದೆ, ಆಗ್ತಾ ಇದೆ, ಅದರಿಂದ ಬರ್ತೀವಿ, ಮತ್ತೆ ಬರ್ತೀವಿ. 7 ವಾರ ಬರ್ಬೇಕಂತ ಬರ್ತೀವಿ. 2 ವಾರದಲ್ಲೇ ಸ್ವಲ್ಪ ರಿಸಲ್ಟ್ ಕಾಣಿಸಿದೆ, ಪರವಾಗಿಲ್ಲ. 2ನೇ ವಾರಕ್ಕೆ ರಿಸಲ್ಟ್ ಕಾಣ್ತಿದೆ. ಇನ್ನು 5 ವಾರ ಕಂಪ್ಲೀಟ್ ಮಾಡ್ತೀವಿ, ಕನ್ಫರ್ಮ್ ಆಗುತ್ತೆ. ನಮ್ಗೆ ಒಳ್ಳೇದಾಗ ಕಾಣಿಸ್ತಾ ಇದೆ, ಲಕ್ಷಣ ಹೇಳ್ಬಾರ್ದು. ಆಕ್ಚುಲಿ ಒಳ್ಳೇದನ್ನ ಕೇಳ್ಕೊಂಡಿದ್ವಿ, ಒಳ್ಳೇದಾಗ್ತಾ ಅದೇನೆ ಒಂಥರ ರಿಲ್ಯಾಕ್ಸ್, ಒಂಥರ ಹೇಳ್ಕೊಳಕ್ಕಾಗಲ್ಲ. ರಶ್ ಇದ್ರು ನಮ್ಗೆ ದರ್ಶನ ಆದ್ಮೇಲೆ ರಿಲ್ಯಾಕ್ಸ್ ಆಗುತ್ತೆ. ಒಟ್ಟಲ್ಲಿ ತುಂಬಾ ಸ್ಟ್ರೈನ್ ಏನಾಗಲ್ಲ, ಆರಾಮಾಗಿ ದರ್ಶನ ಆಗುತ್ತೆ. ಬರ್ಬೇಕು ಒಟ್ಟಲ್ಲಿ ಮನ್ಸಿಟ್ ಬಂದ್ರೆ ಒಳ್ಳೇದಾಗೇ ಆಗುತ್ತೆ. ನಂತರ ಬೆಂಗಳೂರಿನ RR ನಗರದ ಯುವತಿ ಮಾತನಾಡಿ, ಇಲ್ಲಿ ಕಾಯಿ ಕಟ್ಟುವ ಮೂಲಕ ಹರಕೆ ಹೊತ್ತು 7 ವಾರ ಬಂದರೆ ಒಳ್ಳೆಯದಾಗುತ್ತೆ. ಬೇರೆ ದೇವಾಲಯಗಳಂತೆ ವಿಶೇಷ ದರ್ಶನಕ್ಕೆ ಇಲ್ಲಿ ಅವಕಾಶವಿಲ್ಲ, ಎಲ್ಲರಿಗೂ ಒಂದೇ ಕ್ಯೂ ಇರುತ್ತದೆ. ಮೈಸೂರಿನ ನಿವಾಸಿ ನಂಜಪ್ಪ ಮಾತನಾಡಿ, ನಮ್ಮ ಪತ್ನಿ ಚಾಮುಂಡೇಶ್ವರಿ ತಾಯಿಯ ಭಕ್ತೆ. ಮೊದಲು ಮೈಸೂರಿನಲ್ಲಿ ತಾಯಿಯ ದರ್ಶನ ಆಗ್ತಿತ್ತು, ಇದೀಗ ಗೌಡಗೆರೆಯಲ್ಲೂ ತಾಯಿಯ ದರ್ಶನ ಸಿಗ್ತಾ ಇದೆ. ಇದು ಗೌಡಗೆರೆಯಲ್ಲಿದೆ ಎಂಬ ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿ ತಿಳಿದುಕೊಂಡು ಇಲ್ಲಿಗೆ ಬಂದಿದ್ದೇವೆ ಅಂದ್ರು. ಇದರೊಂದಿಗೆ ವಿಶೇಷ ಪೂಜೆಗೆ ಬಂದಿದ್ದ ಮತ್ತಷ್ಟು ಭಕ್ತರು ಮಾತನಾಡುತ್ತಾ ಗೌಡಗಿರಿಯ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯ ಮಹಿಮೆಯನ್ನ ಕೊಂಡಾಡಿದ್ರು. RR ನಗರಿಂದ ಬಂದಿರೋದು. ಸೊ ಫಸ್ಟ್ ಟೈಮು ಒಂದು 3 months ಬ್ಯಾಕ್ ಬಂದಿದ್ವಿ. ನಮಗೂ ನಮ್ಮ ಸಿಸ್ಟರ್ ಒಬ್ಬರು ಹೇಳಿದರು, ನಮ್ಮ ಅಕ್ಕ. ಸೊ ಅವ್ರು ಬಂದಮೇಲೆ ಅವ್ರಿಗೆ ತುಂಬ ಒಳ್ಳೇದಾಗಿದೆ ಅಂತ ಹೇಳಿದರು ಕಾಯಿ ಕಟ್ಟೋದ್ಮೇಲೆ. ಅದಾದಮೇಲೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಎಲ್ಲ ಒಳ್ಳೇದಾಗಿದೆ. ಕಾಯೆಲ್ಲ ಕಟ್ಟೋದ್ಮೇಲೆ ಒಂದು 7 weeks ಬಂದು ಮಾಡಬೇಕಂತ ಹೇಳಿದ್ದಾರೆ, ಕಂಟಿನ್ಯೂಸ್ ಆಗಿ ಬಂದು. ಇವಾಗ ನಮ್ಮ ತಾಯಿಯವ್ರನ್ನೂ ಕರ್ಕೊಂಬಂದಿದ್ದೀನಿ ದಿಸ್ ಟೈಮ್. ತುಂಬ ಒಳ್ಳೇದಾಗಿದೆ. ಮೇಯ್ನು ಕಾಯಿ ಕಟ್ಟೋವಂಥದ್ದು, ಅದನ್ನು ಒಂದು 7 weeks ಬಂದು ಮಾಡಬೇಕು ಕಂಟಿನ್ಯೂಸ್ ಆಗಿ ಅಂತ ಹೇಳ್ತಾರೆ. ಅದು ಮಾಡಿದ್ರಿಂದ ತುಂಬ ಒಳ್ಳೇದಾಗಿದೆ ಅಂತಲೂ ಹೇಳಿದ್ದಾರೆ. ನಾವು ಇವಾಗ ಫಸ್ಟ್ ಟೈಮ್ ಕಟ್ತಾ ಇದ್ದೀವಿ. ಅದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು, ಇನ್ನು ಕಾಯಿ ಕಟ್ಟುವಂಥದ್ದು. ನಾವು ಮೈಸೂರಿಂದ ಬಂದಿದ್ದೀನಿ ಸರ್. ನನ್ನ ಹೆಸರು ನಂಜಪ್ಪ ಅಂತ. ನಾವು ನಮ್ಮ ಶ್ರೀಮತಿಯವರು ಚಾಮುಂಡೇಶ್ವರಿ ಭಕ್ತೆ. ಸೊ ಹಾಗಾಗಿ ನಾವು ಚಾಮುಂಡೇಶ್ವರಿ ಬೆಟ್ಟದಲ್ಲಷ್ಟೇ ಚಾಮುಂಡೇಶ್ವರಿ ದರ್ಶನ ಮಾಡ್ತಾಯಿದ್ವಿ. ಈಗ ಇತ್ತೀಚೆಗೆ ಎಲ್ಲ ಮೀಡಿಯಾಸು ಮತ್ತು ಎಲ್ಲ ಫೇಸ್ಬುಕ್ಲೆಲ್ಲ ನೋಡಿದ್ದೀವಿ. ಈ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಅದ್ಭುತವಾಗಿ ವಿಶೇಷವಾಗಿದೆ ಮತ್ತು ಮೂಲ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಥರ ಚಾಮುಂಡೇಶ್ವರಿ ಎಲ್ಲ ಕಡೆನೂ ಸ್ಥಾಪನೆ ಮಾಡ್ತಾ ಇದ್ದಾರೆ. ಎಲ್ಲ ಥರ ಸ್ಥಾಪನೆ ಮಾಡಿದ ಜನಗಳು ಒಂದು ಸಮೂಹನೇ ಎಲ್ಲ ಮತ್ತೆ ಊರುಗಳು ಸಹ ಇಂಪ್ರೂವ್ ಆಯ್ತಾ ಇದರಿಂದ ಮತ್ತೆ ಜನಗಳಿಗೆ ಒಂದು ಕಲ್ಚರ್ ಅಷ್ಟು ದೇವಿಯ ದರ್ಶನ ಮತ್ತೆ ಕಲ್ಚರ್ ಎಲ್ಲ ಸಹ ಕರ್ನಾಟಕ ಕಲ್ಚರ್ ನಾವು ಎಲ್ಲ ಕಡೆ ಪಸರಿಸ್ಬೋದು ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕೋಮಲಾ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನಗೆ ತಾಯಿ ಮಹಿಮೆ ಏನು ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ. ಒಂದು ಹರಕೆ ಕಟ್ಕೊಂಡು ಬಂದಿದ್ದೀನಿ. ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀನಿ. ದೇವರು ಅಂದರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಮನುಷ್ಯರನ್ನ ನಂಬಿದ್ರೆ ಖಂಡಿತ ಒಳ್ಳೇದು ಮಾಡೋದಿಲ್ಲ ಅಂದರೆ ಮಾಡೋರು ಬೇರೆ, ಮಾಡದೇ ಇರೋರು ಬೇರೆ ಇರ್ತಾರೆ. ಆದರೆ ದೇವ್ರು ಮಾತ್ರ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಮತ್ತು ಯಾವುದೇ ದೇವರಾದ್ರೂ ನಾವು ಭಕ್ತಿಯಿಂದ ನಮಗೆ ನಂಬಿಕೆ ಇರಬೇಕು. ಫಸ್ಟು ಸಂಪೂರ್ಣವಾದ ನಂಬಿಕೆಯಿಂದ ಖಂಡಿತ ನಾವು ಮಾಡಿದ್ರೆ ಆ ತಾಯಿ ಕೃಪೆ ಖಂಡಿತ ನನಗೂ ಸಿಗುತ್ತೆ, ನಿಮ್ಗೆಲ್ಲರಿಗೂ ಸಿಗುತ್ತೆ.